ಮನೇಲಿ ಇದೆಲ್ಲ ಕಲಿತಾ ಇದೆಯಲ್ವಾ, ಈ ಕೆಲ್ಸಕ್ಕೆ ಹೋಗ್ಬೋದಿತ್ತು, ನೀನು ದುಡ್ಡು ಸಂಪಾದನೆ ಮಾಡೋದ್ ಬಿಟ್ಟು ನೀನು ಹೋಗಿ ಹೀಗೆ ಕೈಯಕ್ಕೆ ಹೋಗ್ತಾ ಇದೀಯಾ ಅಂತ ಬೈಯಲ್ವಾ, ಕೇಳಲ್ವಾ? ಅವ್ರು ಏನು ಹೇಳಿಲ್ಲ. ಅವ್ರು ಬೇಕಾದ್ರೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ನೀನು ಡಿಲಿ ಮಾಡು, ನನಗೊಂದು ಅದೊಂದು ಆಸೆ ಇದೆ, ಬೇಡ ನಾನು ಡಿಪ್ಲೊಮಾ ಮಾಡಿ ನೀನು ಡಿಲಿ ಮಾಡೋದಷ್ಟು ಖುಷಿ ಇದೆ, ಬೇಡ ಅಂತ ಹೇಳಿದೆ. ಸರಿ ನೀನು ಏನು ಮಾಡ್ತೀಯ ಅದಕ್ಕೆ ನನಗೆ ಸಪೋರ್ಟ್ ಇದೆ ಅಂತ 100% ಸಪೋರ್ಟ್ ಕೊಡ್ತೀನಿ. ಅವ್ರು ಯಾವತ್ತೂ ಬೆನ್ನೆಲ್ ಬಂದು ವಿಡಿಯೋಸ್ ಆದಾಗೆ ಬಂತು. ನಿಮ್ಮ ಚಾನಲ್ ನೋಡಿದ್ಮೇಲೆ ಅನ್ನಿಸ್ತು ಇಲ್ಲ ನಾನು ಮಾಡಿದ್ರೆ ಸ್ಟಿಚಿಂಗ್ ಟೈಲರಿಂಗಲ್ಲೇ ಇಂಪ್ರೂವ್ಮೆಂಟ್ ಆಗಬೇಕು, ಈ ಟೈಲರಿಂಗೇ ಕಲಿಬೇಕು ಅಂತ ಅನ್ನಿಸ್ತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಇವತ್ತು ಯಾರು ಪರಿಚಯ ಮಾಡ್ಕೊಡ್ತಾ ಇದ್ವಿ ನೋಡ್ತೀರಾ ಅಲ್ವಾ? ಮನೆಯಿಂದ ಎಲ್ಲ ವಿಡಿಯೋಸ್ ಮಾಡ್ತಾ ಇದೀವಿ, ನಮ್ಮ ಹುಡುಗಿರ್ನೆಲ್ಲ ಪರಿಚಯ ಮಾಡ್ಕೊಡ್ತಾ ಇದೀವಿ. ಇವತ್ತು ಇನ್ನೊಬ್ಬರು ಪರಿಚಯ ಮಾಡ್ಕೊಡ್ತೀನಿ. ಇವರು ಹಳಬ್ರೆ ಇರ್ಬೋದು, ನೀವು ಆಲ್ರೆಡಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ. ಅವ್ರು ಕರ್ಬಿಟ್ಟೆ ಪರಿಚಯ ಮಾಡೋಣ ಅಲ್ವಾ? ಹೇಗಿದಾ? ನಮಸ್ತೆ, ಹೇಗಿದ್ಯಾ? ಚೆನ್ನಾಗಿದೆ. ಮಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಓಕೆ, ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿದೆ. ವೆರಿ ಗುಡ್. ಹಾಂ, ಹೇಳ್ಬಾ. ನನ್ನ ಹೆಸರು ಗೀತಾ ಅಂತ. ನಾನು ಎಜುಕೇಷನ್ ಬಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದೆ. ಅದಾದಮೇಲೆ 5 to 6 years ವರ್ಕ್ ಮಾಡ್ತಾ ಇದ್ದೆ. ಚೆನ್ನಾಗೇ ಇತ್ತು ವರ್ಕಿಂಗು. ಆಮೇಲೆ ಮ್ಯಾರೇಜ್ ಆಯಿತು. ಆಮೇಲೆ ಗೊತ್ತಾಯಿತು ಸ್ವಂತವಾಗಿ ಏನಾದರೂ ಮಾಡಬೇಕು, ಆಫೀಸ್ಗೆ ಹೋದರೆ ಏನೂ ಆಗಲ್ಲ ಅಂತ. ಆಮೇಲೆ ಆಫ್ಟರ್ ಮ್ಯಾರೇಜು 3 months ವರ್ಕ್ ಮಾಡಿದ್ರು ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಹಿಂಗೆ ನೋಡ್ತಾ ಇದ್ದೆ. ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ. ಆಮೇಲೆ ನಿಮ್ಮದು ವೀಡಿಯೋಸ್ ಆದಾಗೆ ಬಂತು. ನಿಮ್ಮ ಚಾನಲ್ ನೋಡಿದ್ಮೇಲೆ ಅನ್ನಿಸ್ತು ಇಲ್ಲ ನಾನು ಮಾಡಿದ್ರೆ ಸ್ಟಿಚಿಂಗ್ ಟೈಲರಿಂಗಲ್ಲೇ ಇಂಪ್ರೂವ್ಮೆಂಟ್ ಆಗಬೇಕು, ಈ ಟೈಲರಿಂಗೇ ಕಲಿಬೇಕು ಅಂತ ಅನ್ನಿಸ್ತು. ಅದಾಗಿ ಮದುವೆ ಆದಮೇಲೆ ಪಾಪು ಆಯಿತು. ಪಾಪು ಆದಮೇಲೆ 1.5 year ಬೇಬಿನ ಊರಲ್ಲಿ ಬಿಟ್ಟು ಬಂದು ಇಲ್ಲಿ October 10ಗೆ ಬಂದು ಜಾಯಿನ್ ಆಗಬೇಕಾದ್ರೆ ನಾನು ನಿಮ್ಮನ್ನ ಕೇಳಿದೆ, ಮೇಡಮ್ ನನಗೆ ಏನೂ ಗೊತ್ತಿಲ್ಲ, ನೀವು ಏನು ಹೇಳ್ಕೊಡ್ತೀರಾ ಅದನ್ನು ನಾನು ಕಲಿತೀನಿ. ನೀವು ಹೇಳಿದ್ರೆ ನಮ್ಮ ಹತ್ರ ಕುಚ್ ಕ್ಲಾಸ್ ಇದೆ, ಆರಿ ವರ್ಕ್ ಇದೆ, ಮತ್ತು ಸ್ಟಿಚಿಂಗು ಇದೆ. ಸ್ಟಿಚಿಂಗ್ 2 hours ಮಾಡ್ಕೊಳ್ಳಿ, ಆರಿ ವರ್ಕ್ 1 hour, ಕುಚ್ ಕ್ಲಾಸ್ ಬಂದವರು. ನಾನು ಆರಿ ವರ್ಕು ಮತ್ತು ಸ್ಟಿಚಿಂಗ್ ಟೈಲರಿಂಗ್ನ ತೊಗೊಂಡೆ. ಅದರಲ್ಲಿ ಬೇಸಿಕ್ಕು ಅದು ಇದು 2 ಬ್ಯಾಲೆನ್ಸ್ ಮಾಡ್ತಿದ್ದೆ. ಆರಿ ವರ್ಕು ಮತ್ತು ಬೇಸಿಕ್ ಅದು ಕಂಪ್ಲೀಟ್ ಆಯಿತು. ಅಡ್ವಾನ್ಸ್ ಕ್ಲಾಸು ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಮೇಡಮ್ ಇದು ಏನಾದರೂ ಹೇಳ್ಕೊಡೋದಿದೆಯಾ ಅಂತ ಕೇಳಿದೆ. ಆಮೇಲೆ ಕುಚ್ ಕ್ಲಾಸಿಗೆ ಜಾಯ್ನ್ ಆಗೋ ಅಂತ ಹೇಳಿದ್ರು. ಕುಚ್ ಕ್ಲಾಸ್ಗೂ ಸಹ ಜಾಯ್ನ್ ಆದೆ, ಅದನ್ನು ಕಲಿತೆ. 3 months ಬೇಬಿನ ನೋಡ್ಕೊಳ್ಳಿ ಅಂತ ಬಿಟ್ಟು ಬಂದಿದ್ದೆ. ನೋಡಿದ್ರೆ 6 months ಆಯಿತು. 6 months ಆಗ ಅವ್ರಿಗೇನು ನೋಡ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇಲ್ಲ, ನೋಡ್ಕೊಂತಿದ್ದಾರೆ. ನಮಗೆ ಒಂಚೂರು ಅದರಲ್ಲಿ ನಮಗೋಸ್ಕರ ಅದು ಸ್ವಲ್ಪ ಕಷ್ಟ ಆಗಿ ಅಲ್ಲ ತರ ಇವಾಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದೆ, ಒಳ್ಳೆ ಸ್ಯಾಲರಿ ಬರ್ತಂತಲ್ಲ, ಎಲ್ಲರೂ ಯಾಕೆ ಮಾಡಬಾರ್ದು ಅನ್ನಿಸ್ತು? ಬಿಸ್ನೆಸ್ ಯಾಕೆ ಮಾಡ್ಬೇಕು ಅಂದರೆ ಏನಂದರೆ ನಮಗೆ ಲೀವ್ ತೊಗೊಳಕ್ಕೆ ಆಗ್ತಿಲ್ಲ. ಈಗ ಫ್ಯಾಮಿಲಿ ಪ್ರಾಬ್ಲಮ್, ಸೆಂಟ್ರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು, ಇಲ್ಲ ನಾಳೆ ನಮಗೆ ಪ್ರಾಜೆಕ್ಟ್ ಆಡಿಟ್ ಇದೆ, ಅದು ಆ ಥರ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬಿಡೋದು ಸೆಂಟ್ರಲ್ಲಿ. ನನಗೆ 6 years ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ನ ಗೊತ್ತಾಯಿತು ಇಲ್ಲ ಸ್ವಂತವಾಗಿ ಈ ಟೈಲರಿಂಗಿಗೆ ಬರ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದೆ. ನಿಮ್ಮದು ವೀಡಿಯೋಸ್ ನೋಡಿ ನಿಮ್ಮದು ಮೋಟಿವೇಶನ್ ಚೆನ್ನಾಗಿತ್ತು ಮೇಡಮ್. ನೀವೇನಾದರೂ ಮಾತಾಡಿದ್ರೆ ನಾನು ನಾಳೆನೇ ಬಂದು ಜಾಯ್ನ್ ಆಗಬೇಕಪ್ಪ ಅನ್ನೋ ಸ್ಟೇಜಲ್ಲಿ ಇದ್ದರೆ ಆದರೆ ಪಾಪ ಇತ್ತಲ್ಲ, ಅದಕ್ಕೋಸ್ಕರ ಇದು ವರ್ಷದಿಂದ ನೋಡ್ತಾನೆ ಇದ್ದೆ ಪಾಪ 9 months ನೋಡ್ತಾ ಇದ್ದೆ. ಓಕೆ, ನೋಡ್ತಾ ಇದ್ದೆ. ಡೈಲಿ ನೋಡ್ಬೇಕು, ನಾಳೆಗೆ ಹೋಗಿ ಜಾಯ್ನ್ ಆಗಬೇಕು ಅನ್ಸೋದು ನಿಮ್ಮ ವೀಡಿಯೋಸು. ಮತ್ತು ಯಾವತ್ತು ವೀಡಿಯೋಸ್ ಏನಾದರೂ ಒಂದಿನ ಆಗಿಲ್ಲ ಅಂದರೆ ಯಾವತ್ತು ಹಾಕ್ಕೊಳಕ್ಕೋ ಯಾವತ್ತು ಆ ಥರ ಕಾಯ್ತಾ ಇದ್ದೆ. ಆಮೇಲೆ ಬಂದು ಎಲ್ಲ ಕಲಿತಿದ್ದೀನಿ, ಇನ್ನೂ ಕಲಿಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ವೆರಿ ಗುಡ್. ಇವ್ರ ಬಗ್ಗೆ ಖಂಡಿತ ಹೇಳೋಣ. ಏನಕ್ಕೆ ಅಂದರೆ ಸ್ಟಾರ್ಟಿಂಗು ಮಗು ಬಂದ ತಕ್ಷಣ ಒಂದ್ಸಲ ಫೋನ್ ಮಾಡಿದ್ರು, ಮೇಡಮ್ ಇಲ್ಲೇ ದಾಸರಳ್ಳಿಲಿರೋದು ನಮ್ಮ ಕ್ಲಾಸಿಗೆ ಸೇರ್ಕೋಬೇಕು ಮ್ಯಾಮ್. ಸರಿ ಬನ್ನಿ ಒಂದ್ಸಲ ಮೀಟ್ ಮಾಡಿ ಅಂತ ಕರೆದೆ. ಬಂದ ತಕ್ಷಣ ನನಗೆ ಪಾಪು ಚಿಕ್ಕದಿದೆ, ಪಾಪಿಗೆ ಸದ್ಯಕ್ಕೆ ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ, ನಿಮ್ಗೆ ಅವಾಗಲಿಂದ ನಾನು ನೋಡ್ತಾ ಇದ್ದೆ, ಪಾಪು ಚಿಕ್ಕವರಿಂದ ನೋಡ್ತಾ ಇದ್ದೆ, ಸೇರ್ಕೋಬೇಕು ಅಂತ ಆಸೆ ಇದೆ, ನನಗೆ ಬರೋಕ್ಕಾಗ್ತಿಲ್ಲ. ಈಗ ಹಾಲು ಕುಡಿದೆಲ್ಲ ಬಿಡಿಸಿದ್ದೀನಿ, ಮಗು ಬಿಟ್ಟಿದ್ದೀನಿ. ಇದೇ ಸ್ಟೇಜಲ್ಲೇ ನಾನು ಕೂಡ ಕಲ್ತಿದ್ದು. ನನ್ನ ಭುವನ್ನ ಚಿಕ್ಕವನು ಆಗ ಅದನ್ನು ಹೇಳಿದೆ ಕೂಡ, ನನ್ನ ಪಾಪು ನೀನು ಕಲ್ತಿದ್ದು ಒಳ್ಳೆ ಟೈಮಲ್ಲಿ ಕಲ್ತಿದ್ಯಾ, ಮಕ್ಕಳು ಇನ್ನೂ ಓದೋ ಟೈಮಲ್ಲಿ ಆದರೆ ಸ್ಕೂಲ್ ಇದೆಲ್ಲ ಮಾಡ್ತಾರೆ, ಈ ಪಾಪು ಅಮ್ಮನ ಮನೆಗೆ ಬಿಟ್ಟಿದೆ, ಹೆಂಗೂ ಹಾಲು ಕುಡ್ಸೋದು ಬಿಟ್ಟಿದೆಯಲ್ವಾ, ಒಂದು 6 ತಿಂಗಳು ನೋಡ್ಕೊಳ್ಳೋಕೆ ಹೇಳೋ, ಆಗ ಅಷ್ಟೊತ್ತಿಗೆಲ್ಲ ಕಲ್ತ್ಕೊಂಡು ಹೋಗ್ಬೋದು ಅಂತ. ಬೇಸಿಕ್ ಏನೂ ಗೊತ್ತಿಲ್ಲ, 0 ಎಮ್ಮಿಂಗಿಂದ ಹಿಡಿದು ಎಲ್ಲ ನೀಟಾಗಿ ಬೇಸಿಕ್ ಕಂಪ್ಲೀಟ್ ಮಾಡಿಕೊಂಡು, ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು, ಅದ್ರ ಜೊತೆಗೆ ಹ್ಯಾರಿ ವರ್ಕು, ಕುಚ್ಚು ಎಲ್ಲವೂ ನೀಟಾಗಿ ಮಾಡಿ, ಅದ್ರ ಜೊತೆಗೆ ಕಸ್ಟಮರ್ಗಳು ಕೂಡ ವರ್ಕ್ ಮಾಡ್ಕೊಟ್ಟಿದ್ದಾರೆ ಹ್ಯಾರಿ ವರ್ಕ್ ಎಲ್ಲ ಅಷ್ಟೆಲ್ಲ ಮಾಡ್ತಾ ಇತ್ತು. ಮತ್ತು ಇವಾಗ ಗ್ಯಾಪ್ ತೊಗೊಂಡು ಪಾಪ ನೋಡ್ಕೊತೀನಿ ನಾನು ಕರ್ಕೊಂಡು ಬಂದು ಅಂದರು, ಗೀತಾ ಇಷ್ಟೇ ಮಾಡಿದ್ಯಾ, ಈ ಫ್ಯಾಷನ್ ಡಿಸೈನ್ ಒಂದು ಕಂಪ್ಲೀಟ್ ಮಾಡಿಕೊಂಡು ಮಗುನ ಸ್ಕೂಲ್ಗೆ ಹೋಗೋದ್ರೊಳಗಡೆ ಒಂದು ಬೋಟಿಗೆ ಓಪನ್ ಮಾಡ್ಕೊಂಡು ನಿನ್ನ ಜೀವನ ಸೆಟ್ಲ್ ಆಗುತ್ತೆ ಕಂದ ಅಂತ. ಸರಿ ಮ್ಯಾಮ್ ನೀವು ಹೆಂಗೆ ಹೇಳ್ತಿರೋ ಹಂಗೆ ಅಂದ್ಬಿಟ್ಟು ಮತ್ತೆ ಮಗು ಕರ್ಕೊಂಡು ಹೋಗಿ ಆಮೇಲೆ ಊರಲ್ಲಿ ಬಿಟ್ಟು ಬಂದು ಮತ್ತೆ ಇವಾಗ ಫ್ಯಾಷನ್ ಡಿಸೈನ್ ಸೇರ್ಕೊಂಡಿದ್ದಾರೆ. ಈ ಜರ್ನಿ ನೀವು ನೋಡ್ತಾನೆ ಇರ್ತೀರಾ. ಆಲ್ರೆಡಿ ನೀವು ಪ್ರತಿ ಸಲ ನಾನು ವೀಡಿಯೋದಲ್ಲಿ ನೋಡಿರ್ತೀರಾ. ಆರಿ ವರ್ಕಿಗೆ ಹೋದ್ರು ಇವರೇ ಕಾಣಿಸ್ತಾ ಇದ್ರು, ಕುಚ್ ಕ್ಲಾಸ್ಗೆ ಹೋದ್ರು, ಗೀತಾ ಟ್ರಿಪ್ಪಿಗೆ ಹೋದ್ರು ಜೊತೆಗೆ ಬರ್ತಾ ಇದ್ರು. ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದ್ದಾರೆ ಇವ್ರು ನನ್ನ
ಹಂಗಾಗಿ ಅಷ್ಟು ಕ್ಲೋಸ್ ಆಗಿ ಮತ್ತೆ ಟೈಲರಿಂಗು ಅಷ್ಟೇ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ಒಂದರಲ್ಲೂ ಇದು ಚೆನ್ನಾಗಿಲ್ಲ ಅಂತ ನಾನು ಬೈಯಲ್ಲ ಅಂತಿರಲಿಲ್ಲ, ಅದು ನಿಜ ಬೈತೀನಿ. ಅಂದರೆ ಎಲ್ಲಿ ತಪ್ಪು ಮಾಡಿದ್ರೆ ಖಂಡಿತ ಬೈತೀನಿ, ಇಲ್ಲ ಅಂತಲ್ಲ. ಇದು ಚೆನ್ನಾಗಿಲ್ಲ ಅಂದರೆ ಮಾರನೇ ದಿನನೇ ಹೋಗಿ ಆ ಬ್ಲೌಸ್ ತೆಗ್ದಾಕಿ ಬೇರೆ ಬ್ಲೌಸ್ ಆದ್ರೂ ಹೊಡ್ಕೊಂಬಂದು ದುಡ್ಡು ಎಣಿಸ್ಕೋಬೇಕು ಬಿಡಲ್ಲ ಅವರು. ಅಷ್ಟು ನೀಟಾಗಿ ಪ್ರತಿಯೊಂದು ಆರಿವತ್ತಾಗಲಿ ಕುಚ್ಚಲಿ ಮೇಡಮ್ ತೋರಿಸೋದು. ಇಷ್ಟ ಆಗಿಲ್ಲ ನನಗೆ ಅಂದರೆ ಮತ್ತೆ ಗೀತಾ ಬರಬೇಕು ಅಷ್ಟೇ ಹೇಳೋದು. ಸರಿ ನಾವು ಅಂದ್ಕೊಂಡು ರಾತ್ರಿ ಆಗಲೂ ನೋಡ್ತಿಲ್ಲ, ಮಾರನೇ ದಿನ ಹೋಗಿ ಅದು ಹೆಂಗೆ ಹೇಳಿದ್ನೋ ಅದೇ ರೀತಿ ಮಾಡ್ಕೊಂಡು ಬಂದು ತೋರಿಸೋರು. ಅವಾಗ ಗುಡ್ ಹೇಳಿದಾಗ ಅವ್ಳಿಗೆ ಒಂದು ಸ್ಮೈಲ್ ಬರೋದು, ನನಗೂ ಒಂದು ಸ್ಮೈಲ್ ಬರೋದು. ನಾನು ಬೈದಿರೋದು ಮತ್ತೆ ಹೋಗಿರೋದು ಅಷ್ಟೇ. ಏನು ಹೇಳ್ಬೇಕು ಅಂದರೆ ಇದು ನನಗೆ ಕ್ಲಾಸ್ ಥರ ಇಲ್ಲ, ನನ್ನ ಮನೆ ಥರನೇ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಸೋ ಮಚ್. ವೆಲ್ಕಮ್ ಕಂದ. ಓಕೆ, ಇಲ್ಲ ಏನಕ್ಕೆ ಅಂತಂದರೆ ನನ್ನ ಹತ್ರ ಇರೋರು ಪ್ರತಿಯೊಬ್ಬರೂ ಹಾಗೆ ಇರಬೇಕು. ಕ್ಲಾಸು, ನನ್ನ ಟೀಚರು, ನನ್ನ ಸ್ಟೂಡೆಂಟು, ನಾನು ಅನ್ನೋದು ಯಾರಿಗೂ ಬರಬಾರ್ದು ಅಂತ ನಾನು ಹೇಳ್ತೀನಿ. ನನ್ನ ಟೀಚರ್ಸ್ಗೂ ಹೇಳ್ತೀನಿ, ನನ್ನ ಸ್ಟೂಡೆಂಟ್ಗಳಿಗೂ ಅದನ್ನೇ ಹೇಳೋದು. ಇದು ಒಂಥರ ಮನೆ ಥರ. ನಾವು ಮನೇಲಿ ಇದು ಶಾಪ್ ಇರ್ಬೋದು, ಬಟ್ ಈ ಮನೆ ಫೀಲೇ ಕೊಡೋದು. ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀರಾ, ಒಟ್ಟಿಗೆ ಕುತ್ಕೊಂಡು ಕ್ಲಾಸಸ್ ಮಾಡ್ತೀರಾ, ಸ್ಟಿಚಿಂಗ್ ಎಲ್ಲ ಬಂದು ನಮ್ಗೆ ಅದಿಲ್ಲ. ಸಿಟ್ಟಾಗಿ ಬೈಯೋಣ. ಯಾಕೆಂದರೆ ನಾನು ತಪ್ಪು ಮಾಡಿದಾಗ ನೀವು ಬೈದು ಬುದ್ಧಿ ಹೇಳಿದ್ರೇನೆ ನೀವು ತಿದ್ಕೊಳ್ಳೋಕೆ ಸಾಧ್ಯ. ಎಲ್ಲಕ್ಕೂ ಗುಡ್ ಅಂದರೆ ಅದು ಒಳ್ಳೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನೋ ಶೋಕಿಗೆ ಹೇಳ್ತಿರೋ ಆ ಥರ ಇರುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ. ಈಗ ನಾನೆಲ್ಲರೂ ಪ್ರೀತಿಸೋದ್ರಿಂದ ನನಗೂ ಎಲ್ಲರೂ ಪ್ರೀತಿಸೋ ಥರನೇ ಸಿಗ್ತಾರೆ. ನಾವು ಹೆಂಗಿರ್ತೀವೋ ನಮ್ಮ ಸುತ್ತಮುತ್ತನೂ ಹಾಗೆ ಇರ್ತಾರೆ. ನಾನು ಒಳ್ಳೆ ತಂದಿದ್ದ ನಗಾಡ್ಕೊಂಡು ಪ್ರೀತಿಯಿಂದ ನಗಾಡ್ಕೊಂಡಿರೋದಕ್ಕೆ ಟೀಚರ್ಸ್ಗೂ ಅದೇ ಥರ ಸಿಕ್ಕಿದ್ದಾರೆ. ಬೇರೆ ಏನು ಒಬ್ರಿಗಾರ ಅವ್ರವ್ರ ಸಿಟ್ಟಲ್ಲಿ ಇರ್ತಾರ ಇಲ್ಲ, ಅವರು ನಗಾಡ್ಕೊಂಡೇ ಅವರು ಅಷ್ಟೇ ಹೊಂದಾಣಿಕೆಯಿಂದ ಇರ್ತಾರೆ. 6 ಜನ ಟೀಚರ್ಸ್ ನನ್ನ ಹತ್ರ ವರ್ಕ್ ಮಾಡ್ತಾ ಇರೋದು. 6 ಜನರು ಒಂದು ದಿನ ಅವ್ರು ಇದು ಮಾಡ್ಕೊಂಡಿಲ್ಲ, ಎಲ್ಲರೂ ಖುಷಿಯಾಗಿ ನಗಾಡ್ಕೊಂಡೇ ಇರ್ತಾರೆ. ಅದ್ರ ಜೊತೆ ಸ್ಟೂಡೆಂಟ್ಸ್ಗಳು ತಗೊಳ್ಳಿ, ಎಲ್ಲರೂ ಮತ್ತು ಒಳಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಅನ್ನೋ ಸ್ಮೈಲ್ ಬರುತ್ತಲ್ಲ, ಆ ಸ್ಮೈಲೇ ನನಗೆ ನಚ್ಚಿದೆ. ಅಲ್ಲಿಂದ ಬಾಕ್ಲಿಂದ ಆಚೆಗೆ ನಮ್ಗೆ ಎಲ್ಲರಿಗೂ ಅವ್ರದ್ದೇ ಆದ ಪ್ರಾಬ್ಲಮ್ಗಳಿರುತ್ತೆ. ಅವ್ರದ್ದೇ ಅಲ್ಲಿಂದ ಎಷ್ಟೆಷ್ಟು ದೂರದಿಂದ ಬರ್ತೀರಾ ನೀವುಗಳು, ಅಲ್ಲೆಲ್ಲ ಸುಸ್ತಾಗಿ ಬರ್ತೀರಾ. ಅಲ್ಲಿಂದ ಹೊರಗಡೆ ಎಲ್ಲ ಸ್ಮೈಲಿಂದ ಒಳಗೆ ಬರ್ತೀರಾ. ಇಮಿಡಿಯೇಟ್ ಕ್ಲಾಸ್ ಶುರು ಮಾಡ್ತೀವಿ. ಪ್ರಾರ್ಥನೆ ಆಗಿದ ತಕ್ಷಣ ಕ್ಲಾಸ್ ಶುರು ಮಾಡ್ತೀವಿ. ಮೈಂಡ್ ಏನಾಗುತ್ತೆ ನಿಮಗೆ ಪೂರ್ತಿ ಇಲ್ಲೇ ಇರುತ್ತೆ. ಮೈಂಡು ಪೂರ್ತಿ ನಿಮ್ಗೆ ಇಲ್ಲೇ ಇರೋದ್ರಿಂದ ಖುಷಿಯಾಗಿ ನಿಮ್ಗೆ ಆ ಫೀಲ್ ಬರುತ್ತೆ, ನಾವು ಮನೇಲಿ ಇದ್ದೀವಿ ಅನ್ನೋ ಫೀಲು. ಮತ್ತೆ ಹೋಗ್ಬೇಕಾದ್ರೆ ಅಯ್ಯೋ ಟೈಮ್ ಆಯ್ತಾ ಹೋಗ್ಬೇಕಾ ಅಂತ ಹೋಗ್ತೀರಾ. ಮತ್ತೆ ನಾಳೆ ಏನೇನೋ ಶನಿವಾರ ರಜಾ ಇತ್ತಂದ್ರೆ ಬೇಜಾರಾಗುತ್ತೆ, ನಾಳೆ ರಜಾ ಅಲ್ಲಪ್ಪ ಅಂತ. ಆ ರೀತಿಯಾಗಿ ನಮ್ಮ ಕ್ಲಾಸಸ್ ಎಲ್ಲಿರುತ್ತೆ. ನೀವು ಅಷ್ಟೇ ರೀತಿ ಆ ಥರ ಇರ್ತೀರ ನೀವು, ಹಂಗಾಗಿ ನಿಮ್ಗೆ ಅಪೀಲ್ ಸಿಗುತ್ತೆ. ಓಕೆ, ತುಂಬ ಹೆಸರು ಬೆಳೀತಲ್ಲ ನೀನು ಕೂಡ. ಮುಂದೆ ಕನಸೇನಿದೆ? ನನಗಿಂತ ಜಾಸ್ತಿ ನಿಮಗೆ ಭರವಸೆ ನನ್ನ ಮೇಲೆ ಜಾಸ್ತಿ ಇದೆ. ಆ ಭರವಸೆ ಗೌರವನ ಉಳಿಸ್ಕೊಳ್ತೀನಿ. ಓಟಿಗೆ ನಾವು ಓಪನ್ ಮಾಡ್ತೀನಿ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನಮ್ಮ ಹೆಣ್ಮಕ್ಳುಗಳು ಹೆಂಗೆ ಅಂದರೆ ಯಾರಾದ್ರೂ ಬೆಳಿತೀವಿ ಅಂದರೆ ಎಲ್ಲೋ ಕೆಲವರು ಅಷ್ಟೇ ತುಳಿತಾರೆ. ಅವ್ರ ಮನಸ್ಸು ಆ ಥರ ಇರೋರು ಮಾತ್ರ ತುಳಿತಾರೆ. ಇನ್ನು ಮಿಕ್ತಾರೆ ಅವಳು ಹುಡುಗಿ ಬೆಳೀತಾ ಇದ್ದಾರಪ್ಪ, ನಾವು ಬೆಳೆಸೋಣ, ನಮ್ಮನ್ನು ಬೆಳೆಸೋಕೆ ಇನ್ನೊಬ್ರು ಕಾಯ್ತಾ ಇರ್ತಾರೆ ಅಂತೇಳಿ ಬೆಳೆಸೋಕೆ ಮಾಡ್ತೀರಾ ಅಲ್ವಾ. ಅದರಲ್ಲೂ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಒಳ್ಳೆಯವರೇ, ನನ್ನ ಸ್ಟೂಡೆಂಟ್ಸ್ಗಳು ಅವ್ರಿಗೆ ಬೇರೆ ರೀತಿ ಬರೋಕ್ಕೆ ಇವಾಗ ಮನಸ್ಸೇ ಬರಲ್ಲ ಅವ್ರಿಗೆ. ನಮ್ಮ ಹುಡುಗಿರು ಬೆಳಿಬೇಕು ಅಂತ ಎಲ್ರಿಗೂ ಸಪೋರ್ಟ್ ಮಾಡಬೇಕು, ನೀವೆಲ್ರಿಗೂ ಸಬ್ಸ್ಕ್ರೈಬ್ ಆಗಬೇಕು. ಇವ್ರು ಬೆಳೆಯೋದನ್ನ ನೀವು ನೋಡಬೇಕು. ನೀವು ಬೆಳಿಬೇಕು ಅಂದರೆ ಖಂಡಿತ ಕ್ಲಾಸಿಗೆ ಸೇರ್ಕೊಳ್ಳಿ, ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ, ನೀವು ಹಂತಕ್ಕೆ ಬೆಳೀರಿ. ಓಕೆನಾ? ನಿಮ್ಮ ಮನೇಲಿ ಇದೆಲ್ಲ ಕಲಿತಾ ಇದೆಯಲ್ವಾ, ಈ ಕೆಲಸಕ್ಕೆ ಹೋಗ್ಬೋದಿತ್ತು, ನೀನು ದುಡ್ಡು ಸಂಪಾದನೆ ಮಾಡೋದಿತ್ತು, ನೀನು ಹೋಗಿ ಹೀಗೆ ಕೈಯಕ್ಕೆ ಹೋಗ್ತಾ ಇದೆಯಾ ಅಂತ ಬೈಯಲ್ವಾ, ಕೇಳಲ್ವಾ? ಅವ್ರು ಏನು ಹೇಳಿಲ್ಲ. ಅವ್ರು ಬೇಕಾದ್ರೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ನೀನು ಡಿಗ್ರಿ ಮಾಡು, ನನಗೊಂದು ಅದೊಂದು ಆಸೆ ಇದೆ. ಬೇಡ, ನಾನು ಡಿಪ್ಲೊಮಾ ಮಾಡಿದ್ದೀನಿ, ನೀನು ಡಿಗ್ರಿ ಮಾಡೋದಷ್ಟು ಖುಷಿ ಇದೆ, ಬೇಡ ಅಂತ ಹೇಳಿದೆ. ಸರಿ, ನೀನು ಏನು ಮಾಡ್ತೀಯ ಅದಕ್ಕೆ ನನಗೆ ಸಪೋರ್ಟ್ ಇದೆ ಅಂತ 100% ಸಪೋರ್ಟ್ ಕೊಡ್ತೀನಿ. ಅವ್ರು ಯಾವತ್ತೂ ವೆರಿ ಗುಡ್. ಅವರು ಅಷ್ಟೇ, ಮತ್ತೆ ಅತ್ತೆ ಮಾವ ಅಮ್ಮಮ್ಮ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಂದು 6 months ಆಗಿ ಕಲಿತಾರೆ. ಎಲ್ಲರೂ ಗಂಡಿದ್ರು ಅದೇ ಥರ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ನೋಡಿ, ಇವ್ರ ಯಜಮಾನರು ಪರವಾಗಿಲ್ಲ ಓದು ಅಂತ ಓದಿಸ್ತೀನಿ ಅಂತಂದ್ರು. ಇಲ್ಲ, ನನಗೆ ಇದರಲ್ಲಿ ಆಸಕ್ತಿ ಇದೆ ಇದಕ್ಕೆ. ಇವರು ಟೈಲರಿಂಗ್ ಕ್ಲಾಸಿಗೆ ಸೇರಿಸಿದ್ರು 6 ತಿಂಗಳಿಂದ. ಈಗ ಸುಮ್ಮನೆ ಏನು ಸೇರ್ಸೋಕ್ಕಲ್ಲ, ಪ್ರತಿ ತಿಂಗಳು ಖರ್ಚುಗಳು ಬರ್ತಾ ಇರುತ್ತೆ, ಫೀಸ್ಗಳು ಕಟ್ತಿರ್ಬೇಕು, ಪರ್ಚೇಸಿಂಗ್ ಮಾಡ್ತಿರ್ಬೇಕು, ಅಷ್ಟೆಲ್ಲ ಮನೆ ಮೇಂಟೆನೆನ್ಸು, ಮಕ್ಕಳು ನೋಡ್ಕೊಂಡು. ಇಲ್ಲ, ನಿಮಗೂ ನಾನು ಓದಿಸ್ತಾ ಇದ್ದೀನಿ, ಓದ್ಕೋ ಅಂತ ಹೇಳಿದ್ರೆ ಕಲಿತಾ ಇದೆಯಾ ಕಲಿತ ಅಷ್ಟನ್ನು ದುಡ್ಡು ಕೊಡ್ಕೊಂಡು ಕಲಿಸೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಹಂಗೆ ಬಂದವ್ರಿಗೆ ನನ್ನ ಕಡೆಯಿಂದ ಒಂದು ಸೆಲೆಕ್ಟ್ ಇದೆ ಎಲ್ಲ ಗಂಡಂದ್ರಿಗೂ. ಖಂಡಿತ ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಬೇಡ, ಅವ್ರು ಮನೇಲಿ ನೋಡ್ಕೊಂಡಿರೋ, ಇಲ್ಲ ಕೆಲ್ಸಕ್ಕೆ ಹೋಗೋದಿದ್ರೆ ಇಲ್ಲ ಮಾತ್ರ ಮೇನ್ ಪಿಲ್ಲರೇ ಅವ್ರ ಕಡೆಯಿಂದನೇ ನಾವು ಗಂಡಂದ್ರೆ ಪ್ರತಿಯೊಬ್ಬರು ಗಂಡನ್ನು ಕೂಡ ಸಪೋರ್ಟಿಂಗ್ ಮಾಡಲೇಬೇಕು. ಸಪೋರ್ಟ್ ಮಾಡ್ತಾ ಇಲ್ಲಪ್ಪ ನಮ್ಮ ಗಂಡಿರು ನೀವು ಹೇಳಿ. ಏಕೆಂದರೆ ಸುಮ್ಮನೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಶೋಕಿಗೆ ದೊಡ್ಡ ಹೋಗೋದು, ಸೇರ್ಕೊಳ್ಳೋದು, ಬಿಡೋದು, ಬರೋದು. ಎಷ್ಟೋ ಜನ ಕ್ಲಾಸ್ಗೆ ಅಂತ ಬರ್ತಾರೆ, ಸೇರ್ಕೊಂಡು ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಅವಾಗ ಏನಾಗುತ್ತೆ, ದುಡ್ಡು ವೇಸ್ಟ್ ಮಾಡಿರ್ತಾರೆ. ನಾನು ಕಲಿತೀನಿ ಅಂತ ಒಳ್ಳೆ ಪರ್ಮಿಷನ್ ತೊಗೊಂಡಿರ್ತಾರೆ, ಒಂದು 25,000 ವೇಸ್ಟ್ ಮಾಡಿರ್ತಾರೆ. ಸಪೋರ್ಟ್ ಮಾಡಿ
ಮಾಡಿದ್ರೆ ಹೆಂಗ್ ಮಾಡ್ತಾರೆ ಅಲ್ವಾ? ಎಲ್ಲರೂ ಆ ಥರ ಸಪೋರ್ಟ್ ಮಾಡಿದ್ರೆ ಯಾವ ಗಂಡರು ಸಪೋರ್ಟ್ ಮಾಡಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ರೆ ತಂದೆ ಆಗ್ತಾನೆ ಏನು ದಬಾಕಿದ್ಯಾ ಅಂತಲೇ ಕೇಳ್ತಾರೆ. ಹಳ್ಳಿ ಭಾಷೆಯಲ್ಲಿ ಕೇಳಬೇಕು ಅಂದರೆ ಏನು ದಬಾಕಿದ್ಯಾ ನೀನು, ಅಷ್ಟೊಂದೆಲ್ಲ ಖರ್ಚು ಮಾಡಿಕೊಟ್ಟೆ ನೀನು ಅಂತ ಬೈತಾರೆ. ಅವ್ರು ಸಪೋರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ನೀವು ಆ ರೀತಿ ಶ್ರಮ ಕೊಟ್ಟು ಮಾಡಬೇಕು, ಭಯ ಭಕ್ತಿಯಿಂದ ನೀವು ಕಲಿಬೇಕು. ಈಗ ವಿದ್ಯೆ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗೆ ಎಲ್ಲ ನೀಟಾಗಿ ಹೋಗಿ ಸ್ಕೂಲಲ್ಲಿ SLC PUC ಡಿಗ್ರಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದರು, ಅದೇ ರೀತಿ ಇದು ಬೇಸಿಕ್ಕು, ಅಡ್ವಾನ್ಸ್, ಫ್ಯಾಷನ್ ಡಿಸೈನ್ 1 by 1 ಇದು ಥರ ಡಿಗ್ರಿನೇ ಇದು ಎಲ್ಲ 1 by 1 ಕಲ್ತ್ಕೊಂತು ಅಂದರೆ ಖಂಡಿತವಾಗ್ಲೂ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಸಕ್ಸಸ್ ಮಾಡ್ತಾ ಹೋದಷ್ಟು ಅವರು ಪರವಾಗಿಲ್ಲಪ್ಪ ಏನೋ ಮಾಡ್ತಾ ಇದ್ದಾಳೆ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಒಂದು ಸೇರ್ಸೋಣ ಬಿಡು, ನೆಕ್ಸ್ಟ್ ಒಂದು ಸೇರ್ಸೋಣ ಅಂತ ಸೇರಿಸ್ಕೊಂಡು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇವ್ರು ಸ್ಟಾರ್ಟಿಂಗೇ ಬಂದು ಆರಿವತ್ತು ಗೊತ್ತಿಲ್ಲದಲ್ಲೇ ಟೈಲರಿಂಗು ಮತ್ತು ಆರಿ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮಿಡ್ ನೈಟ್ ಏನಾದರೂ ಹೆಚ್ಚಾದರೆ ಆರಿ ವರ್ಕಿಂದ ಪೇಂಟಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಬಂದು ಮೇಡಮ್ಗೆ ತೋರಿಸಿ ಡೈಲಿ ಪ್ರಾಕ್ಟೀಸ್ ಮಾಡಿ ಇವಾಗ ಒಂದು ರೇಂಜಿಗೆ ಬಂದಿದ್ದ ಬ್ಲೌಸಸ್ಗೆಲ್ಲ ಹಾಕ್ತಿದ್ದೆ ಆರಿ ವರ್ಕೆಲ್ಲ. ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಮೇಡಮ್ಗೂ ಚೆನ್ನಾಗಿ ಹೇಳ್ಕೊಟ್ಟು ಖಂಡಿತ. ನಮ್ಮ ಟೀಚರ್ಸ್ ಎಲ್ಲರೂ ಅಷ್ಟೇ, ಕುಮಾರಿ ಮ್ಯಾಮ್ ಇರ್ಬೋದು, ನಮ್ಮ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ. ತಗೊಂಡು ಮುಂಚು ಅಷ್ಟೇ 5th ಕ್ಲಾಸ್ಗೆ ಎಷ್ಟು 10 ಸತಿ ಕೇಳಿದೆ 10 ಸತಿ ಹೇಳಿಕೊಡ್ತೀನಿ. ಓಕೆ ಕಂದ, ಇಲ್ಲಿಂದ ನಿನ್ನ ಲೈಫ್ ಜರ್ನಿ ಶುರು ಆಗ್ತಾ ಇದೆ. ಇಷ್ಟು ಚೆನ್ನಾಗಿತ್ತು. ಇನ್ನು ಎತ್ತರವಾಗಿ ಬೆಳೆದು ನಿನ್ನ ಚಾನಲ್ ಓಪನ್ ಆಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ರ ಆ ಚಾನಲ್ ನೇಮ್ ಏನು ಎತ್ತ ಎಲ್ಲ ನಿಮಗೆ ಪ್ರತಿಯೊಂದು ನಾನು ಆ ಚಾನಲ್ ಓಪನ್ ಆದ್ಮೇಲೆ ನಿಮಗೆ ಹೇಳ್ತೀನಿ. ಖಂಡಿತವಾಗ್ಲೂ ಎಲ್ಲ ಸ್ಟೂಡೆಂಟ್ಸ್ಗೂ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಅವ್ರು ಮಾಡಿರೋದೆಲ್ಲ ತಪ್ಪು ಮಾಡಿದರೆ ತಪ್ಪು ಅಂತೇಳಿ, ಸರಿ ಮಾಡಿದ್ರೆ ಸರಿ ಅಂತೇಳಿ, ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ತುಂಬ ಗಮನಿಸ್ತಾ ಇರ್ತೀವಿ, ತಪ್ಪು ಮಾಡಿ ಅಲ್ಲೇ ಕೊಡ್ತಾ ಇರ್ತೀವಿ. ಸೊ ಹಂಗೆ ಇದ್ದರೆ ಪ್ರತಿಯೊಂದು ಗುಡ್ಡು ಎಲ್ಲದನ್ನು ನೀವು ಹಾಕ್ತಾ ಇರಬೇಕು. ಓಕೆ ಅಲ್ವಾ? ಎಸ್ ಅಂತೇಳಿ ಹೋಗ್ಬೇಕು ನೀವಲ್ಲೇ ಇವ್ರುಗಳಿಗೆ. ಓಕೆ ಕಂದ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ, ನೋಡಿದ್ರಲ್ವಾ? ಈ ವಿಡಿಯೋ ಇಷ್ಟ ಆಗಿದೆ, ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.